ಕಾಲೇಜಿನ ಇತಿಹಾಸದ ಪುಸ್ತಕದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಬೆಸ್ಟ್ ಸ್ಪೋರ್ಟ್ಸ್ಮನ್, ಬೆಸ್ಟ್ ಸ್ಟೂಡೆಂಟ್, ಸ್ಟೇಟ್ ಡೇ ಫಸ್ಟ್ ರ್ಯಾಂಕ್, ಜೊತೆಗೆ ಗೋಲ್ಡ್ ಮೆಡಲ್ ವಿನ್ನರ್ ಇದೆಲ್ಲವನ್ನೂ ಪಡೆದಿರ್ತಕ್ಕಂತಹ ಮೋಹನ್ ದಾಸ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳೇ, ನಮ್ಮ ಮೋಹನ್ ದಾಸ ಪಟ್ಟಂತಹ ಶ್ರಮಕ್ಕೆ, ಅವನ ಗುರುಭಕ್ತಿಗೆ, ಅವನ ನಿಷ್ಠೆಗೆ ಸಿಕ್ಕಂತಹ ಒಂದು ಗೌರವ ಇದು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಎಲ್ಲಾ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿರ್ತಕ್ಕಂತಹ ಮೋಹನ್ ದಾಸ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಮೋಹನ್ ದಾಸ್ನಂತ ಮಗನನ್ನು ಹೆತ್ತ ತಂದೆ ತಾಯಿಗಳೇ ಧನ್ಯ. ಇಂಥ ಮಗ ನನಗಿಲ್ವಲ್ಲ ಅನ್ನೋ ಕೊರಗು ನಿಜವಾಗಿಯೂ ಇವತ್ತು ನನ್ನನ್ನು ಕಾಡ್ತಾ ಇದೆ. ಬಾ ಮೋಹನ್, ಕಮ. ನಿಮ್ಮನ್ನೆಲ್ಲರನ್ನು ಕುರಿತು ಈಗ ಒಂದೆರಡು ಮಾತು ಹೇಳ್ತೀನಿ. ಮೋಹನ್, ಬಾಬಾ. ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಬ್ರು ಇದ್ದೇ ಇರ್ತಾರೆ. ಇವತ್ತು ಈ ನನ್ನ ಯಶಸ್ಸಿಗೆ ಕಾರಣ ನನ್ನ ತಾಯಿ ದೇವರು. ಇದೆಲ್ಲ ನನ್ನ ತಾಯಿಗೆ ಸೇರ್ಬೇಕು. ಮೈ ಮದರ್ ಇಸ್ ಗ್ರೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಂಟೆಗೊಂದು ಡ್ರೆಸ್, ದಿನಕ್ಕೊಂದು ಕಾರಲ್ಲಿ ಬಂದ ತಕ್ಷಣ ನಿನ್ನ ನಾನು ಲವ್ ಮಾಡ್ಬೇಕಾ? ಎಷ್ಟೇ ಧೈರ್ಯ ನಿನ್ಗೆ ಎಲ್ರ ಮುಂದೆ ನನ್ನನ್ನು ತಪ್ಕೊಳಕ್ಕೆ? 365 ದಿನಾನು ಒಂದೇ ಪ್ಯಾಂಟು ಒಂದೇ ಶರ್ಟ್ ಹಾಕೊಂಡ್ಬರೋ ನನಗೆ ನಂದೇ ಆದ ತ್ಯಾಪೆಗಳಿದೆ. ನೋಡು, ಎಲ್ರು ನೋಡಿ, ಈ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ತ್ಯಾಪೆ ಶರ್ಟ್ ನೋಡಿ. ವರ್ಷ ಬಿಡಿ ಒಂದೇ ಪ್ಯಾಂಟು ಒಂದೇ ಶರ್ಟ್ ಹಾಕೊಂಡ್ಬರೋ ನನಗೆ ನನ್ನ ತಾಯಿ ಹಾಕಿರೋ ಒಂದೊಂದು ತ್ಯಾಪೆಲು ಒಂದೊಂದು ಆಸೆ, ಒಂದೊಂದು ಕನ್ಸು ತುಂಬಿಕೊಂಡಿದೆ ಕಣೆ. ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧಿ ಇವ್ರ ಲೆವೆಲ್ ಅಲ್ಲಿ ಬಾಳ್ದೇ ಇದ್ರು ಪರವಾಗಿಲ್ಲ, ನನ್ ಮಗ ಅವ್ರ ನೆರಳಲ್ಲಿ ಬದುಕೋ ವ್ಯಕ್ತಿ ಆದ್ರೆ ಸಾಕು ಅನ್ನೋದೇ ನನ್ ತಾಯಿ ಆಸೆ. ರಾತ್ರಿ ನಕ್ಷತ್ರ, ಬೆಳಗ್ಗೆ ಆಕಾಶ ಕಾಣೋ ಮನೇಲಿ ವಾಸ ಆಗಿರೋ ನನಗೆ ನನ್ನ ಆಸೆಗಳು ಮುಖ್ಯ ಅಲ್ಲ, ನನ್ನ ತಾಯಿ ಆಸೆನೇ ಮುಖ್ಯ. ಏಯ್, ಫಸ್ಟ್ ಈಸ್ ಮೈ ಮದರ್, ಮಿಕ್ಕಿದ್ದೆಲ್ಲ ಫರ್ದರ್.